ನೋಡ್ದ ನೀನು ಹೆಲ್ಮೆಟ್ ಬೆಚ್ಚಗುರು ಕಾಣಿಸ್ತಾ ಇಲ್ಲ ನೀವು ವಿಡಿಯೋನ ಪೂರ್ತಿ ನೋಡಿ ನನಗೆ ಡಿ ಎಮ್ ಮಾಡಬೇಕು. ಸುಮ್ಮನೆ ಡಿ ಎಮ್ ಮಾಡ್ತೀರಾ. ಎಲ್ಲಿ ಯಾವ ಸ್ಕ್ಯಾನಿಂಗಲ್ಲಿ ತಾನೇ ಬೇಬಿನ ಬಾಯ್ ಬೇಬಿ ಗರ್ಲ್ ಬೇಬಿ ಅಂತ ಎಲ್ಲಿ ಮೆನ್ಷನ್ ಮಾಡಿ ಹೇಳ್ತಾರೆ ಹೇಳಿ? ನಿಮ್ಮನ್ನ ಕನ್ಸಿಡರ್ ಮಾಡ್ಬೋದು ಪ್ರೆಗ್ನೆಂಟ್ ಅಂತ. ಬಟ್ ನಮಗೆ ಬೊಜ್ಜೆ ಇಲ್ದಿರೋ ಕಾರಣ ನಮ್ಗೆ ಹೊಟ್ಟೆ ಏನು ಅಷ್ಟು ಮುಂದೆ ಬಂದಂಗೆ ಏನು ಅನಿಸಲ್ಲ. ಸೊ ನನಗೂ ಕೂಡ ಎಲ್ಲ ಬೇಬಿ ಬೆಳವಣಿಗೆ ಆಗಿಲ್ಲ ಅಂತ ಹೇಳೋದು ಕೇಳಿ ನನಗೂ ಸ್ವಲ್ಪ ಭಯ ಆಯಿತು ಸ್ಟಾರ್ಟಿಂಗು. ಸೊ ನೀವು ಅಷ್ಟೇ ನಂತರನೇ ಚೆಕ್ ಮಾಡ್ಕೊಳ್ಳಿ. ಅವಾಗ ಬಂದು ಬೇಬಿ ಮೂಮೆಂಟ್ಸು, ಬೇಬಿ ವೆಯ್ಟು, ಬೇಬಿ ಹಾರ್ಟ್ ಬೀಟು ಇವು ಮೂರು ಚೆನ್ನಾಗಿದ್ರೆ ಬೇಬಿ ಆರಾಮ್ಸಾಗಿ ಚೆನ್ನಾಗಿರುತ್ತೆ. ನಿಮ್ಮ ಪಾಪು ನೋಡ್ದಲ್ಲ ಏನು ಅನ್ನಿಸ್ತು ಅಂತ ಕೇಳಿದ್ದೆ. ಏನಾಯ್ತು, ತುಂಬ ಖುಷಿ ಆಯಿತು. ಆ್ಯಂಡ್ ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಾನಿವತ್ತು 5 ಮಂತ್ದು ಸ್ಕ್ಯಾನಿಂಗ್ ಮಾಡಿಸೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ. ಸೊ ಮಾರ್ನಿಂಗ್ ಸ್ಕ್ಯಾನ್ ಇದ್ದಿದ್ದರಿಂದ ನಾನು ಬೇಗ ಎದ್ದು ರೆಡಿ ಆಗೋಷ್ಟರಲ್ಲಿ ಟೈಮ್ ಆಗೋಯಿತು. ಸೊ ಹಾಗಾಗಿ ನಾನು ಇಂಟ್ರಡಕ್ಷನ್ ವಿಡಿಯೋ ತೊಗೊಳ್ಳೇ ಇಲ್ಲ. ಹಾಗಾಗಿ ನಾನು ಈ ಕ್ಲಿಪ್ಪಿಂಗ್ಸ್ಗೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಆ್ಯಂಡ್ ನಾನು ಸ್ಕ್ಯಾನಿಂಗ್ ಹೋಗ್ತಾ ಇದ್ದೀನಿ ಅಂತ ಹೇಳಿ ಮನೇಲಿ ಪೂಜೆ ಮಾಡಿ ಹೊರಡೋಣ ಅಂತ ಅಂದ್ಕೊಂಡು ಪೂಜೆ ಮಾಡ್ತಾಯಿದ್ದೀನಿ. ಪೂಜೆ ಮಾಡಿಕೊಂಡೆ. ಆ್ಯಂಡ್ ನಾನು ಅಲ್ಲಿ ಲೇಟ್ ಆಗುತ್ತಲ್ಲ, ಸೊ ಟೈಮಿಗೆ ಸ್ವಲ್ಪ ಬಿಟ್ಟು ಏನಾದರೂ ತಿಂತಾಯಿದ್ರೆ ಬೇಬಿ ಮೂಮೆಂಟಲ್ಲಿ ಜಾಸ್ತಿ ಇರುತ್ತೆ. ಹಾಗಾಗಿ ನಾನು ದಾಳಿಂಬೆ ಮತ್ತು ಆರೆಂಜ್ನ ಬಿಡಿಸಿ ರೆಡಿ ಮಾಡಿ ಇಟ್ಕೋತಾ ಇದ್ದೆ. ಸೊ ಹಾಗಾಗಿ ಬಾಕ್ಸಿಗೆ ಹಾಕ್ಕೊಂಡಿದ್ದೀನಿ, ಹಂಗೆ ಬ್ಯಾಗ್ಗೆ ಹಾಕ್ಕೊಂಡು ಹೋಗೋಣ ಅಂತ ಹೇಳಿ. ಒಂದಷ್ಟು ಜನಕ್ಕೆ ಗೊತ್ತಿಲ್ಲ, ನಾವು ಮಧ್ಯ ಏನಾದರೂ ತಿಂತಾ ಇದ್ದಾಗ ಬೇಬಿ ಸ್ವಲ್ಪ ಆ್ಯಕ್ಟಿವಲ್ಲಿ ಇರುತ್ತೆ. ಸೊ ಆವಾಗ ಸ್ಕ್ಯಾನಿಂಗಿಗೂ ಕೂಡ ನಮಗೆ ರಿಸ್ಕ್ ಆಗೋದಿಲ್ಲ, ಬೇಗ ಸ್ಕ್ಯಾನಿಂಗ್ ಆಗುತ್ತೆ. ಸೊ ಹಾಗಾಗಿ ನಾನು ತಿನ್ನೋದಕ್ಕೆ ಏನಾದರೂ ಇರಲಿ ಅಂತ ಎತ್ಕೊಂಡೆ. ಆ್ಯಂಡ್ ಇನ್ನೊಂದು ಸಲ ಸ್ಕ್ಯಾನಿಂಗ್ ಲೇಟ್ ಆಗಿರೋದ್ರಿಂದ ಆ ಕಾರಣಕ್ಕೂ ಕೂಡ ಹೊಟ್ಟೆ ಹಸಿಯುತ್ತೆ ಅಂತ ಹೇಳಿ ಅದಕ್ಕೂ ಕೂಡ ನಾನು ತಿನ್ನೋದಕ್ಕೆ ಇರಲಿ ಅಂತ ಹೇಳಿ ನಾನು ಎತ್ಕೊಂಡೆ. ಆ್ಯಂಡ್ ನಾನು ಡ್ರೈ ಫ್ರೂಟ್ಸ್ನೂ ಕೂಡ ಬ್ಯಾಗ್ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲೇ ಬ್ಯಾಲ್ದಾಂಡ್ ಬಂದಿತ್ತು. ಸೊ ಅವರು ಬಂದಾಗಲೆಲ್ಲ ಕೂಗಿ ಅಂತ ಹೇಳಿದ್ನಲ್ಲ, ಕೂಗ್ತಾರೆ. ಹೋಗಿ ತೊಗೊಂಡಿದ್ದೆ. ನಾನು ಸಕ್ಕರೆ ಹಾಕಿ ಇಟ್ಟಿದ್ದೀನಿ. ಬಟ್ ಇವಾಗೇನು ತಿನ್ನೋದಿಲ್ಲ ನಾನು, ಯಾಕಂದರೆ ಆಗಲ್ಲ. ಹಂಗೆ ಫ್ರಿಜ್ಜಿಗೆ ಎತ್ತಿಟ್ಟು ಹೋಗ್ತೀನಿ. ವಾಟರ್ ಬಾಟಲ್ ಕೂಡ ಎತ್ಕೊಂಡಿದ್ದೀನಿ, ಯಾಕಂದರೆ ಅದಂತೂ ನೀಡೆಡ್ ಅಲ್ವಾ, ಬೇಕೇ ಬೇಕು ಅದು. ಸೊ ಹಾಗಾಗಿ ಒಂದು ವಾಟರ್ ಬಾಟಲು ಮತ್ತು ಫ್ರೂಟ್ಸು ಮತ್ತು ಡ್ರೈ ಫ್ರೂಟ್ಸ್ ಎತ್ಕೊಂಡಿದ್ದೀನಿ. ಹಾಗೇನಿಲ್ಲ, ಬ್ಯಾಗ್ ಹಾಕ್ಕೊಂಡು ಹೊರಡೋದೇನೆ ನಾವು. ಸೊ ಅದನ್ನು ಫ್ರಿಜ್ಜಿಗೆ ಎತ್ತಿಟ್ಟು ಹೊರಡೋದೇನೆ. ಸೊ ಹೋಗ್ತಾ ಇದ್ದೀವಿ ಇವಾಗ ನಾವು. ನಾನು ತುಂಬ ಗಾಳಿ ಅಂತ ಹೇಳಿ ಹತ್ತಿ ಹಾಕಿ ಅದ್ರ ಮೇಲೆ ಟೋಪಿ ಹಾಕಿ ಅದ್ರ ಮೇಲೆ ಹೆಲ್ಮೆಟ್ ಹಾಕ್ಕೊಂಡಿದ್ದೀನಿ ನಾನು. ಸೊ ಸಿಟಿ ಒಳಗಾಗಿರೋದ್ರಿಂದ ಹೆಲ್ಮೆಟ್ ಹಾಕೊಳ್ಳೇಬೇಕು. ಫೈನಲಿ ರೀಚ್ ಆದ್ವಿ ನಾವು ಸ್ಕ್ಯಾನಿಂಗ್ ಸೆಂಟರ್ ಹತ್ರ. ಅವರು ಒಂದು ಫಾರಮ್ ಫಿಲ್ ಮಾಡೋದಕ್ಕೆ ಅಂತ ಸ್ಟಾರ್ಟಿಂಗ್ ಕೊಡ್ತಾರೆ. ಸೊ ನಾನು ಫಿಲ್ ಮಾಡಿ ಜನ ಎಲ್ಲ ಜಾಸ್ತಿ ಇದ್ರು ಅಂತ ಹೇಳಿ ಈಚೆ ಬಂದು ಕೂತಿದ್ದೆ ಸಂಜು ಜೊತೆ ಮಾತಾಡ್ತಾ. ಅಕಸ್ಮಾತ್ ಏನಾದರೂ ಟೈಮ್ ಆದರೆ ನೀವು ಹೊರಡಿ, ನಾನು ಆಮೇಲೆ ಕಾಲ್ ಮಾಡ್ತೀನಿ ನಿಮಗೆ ಅಂತ ಹೇಳಿದೆ. ಸಂಜು ಏನು ಬೇಡ, ಇನ್ನೇನು ಒಟ್ಟಿಗೆ ಹೋಗೋಣ ಅಂತ ಹೇಳಿದ್ರು. ಸರಿ ಆಯಿತು ಅಂದ್ಕೊಂಡು ಈಚೆ ಕೂತಿದ್ದು. ಅಷ್ಟೊತ್ತಿಗಾಗಲೇ ಅವರು ನಮ್ಮನೆ ಕೂಗಿದ್ರು. ಸೊ ನಾವು ಸ್ಕ್ಯಾನಿಂಗ್ ಎಲ್ಲ ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ. ನೋಡ್ದ ನೀನು ಹೆಲ್ಮೆಟ್ ಬೆಚ್ಚಗುರು ಕಾಣಿಸ್ತಾ ಇಲ್ಲ ನೀನು ಹೇಳು. ನೋಡ್ದ ನೀನು? ನಾನು ನೋಡಿದೆ. ಆ್ಯಂಡ್ ಅಲ್ಲಿಂದ ನಾನು ಎಗ್ ರೈಸ್ ತಿನ್ನಬೇಕು ಅಂತ ಅನ್ನಿಸ್ತಿತ್ತು ಅಂತೇಳಿ ನಾವು ರೆಗ್ಯುಲರಾಗಿ ತಿನ್ನೋ ಕಡೆನೇ ಎಗ್ ರೈಸ್ ತಿನ್ನೋಣ ಅಂತ ಹೇಳಿ ಹೋದೆ. ಸೊ ತಿಂದೆ, ಬಟ್ ಗೊತ್ತಿಲ್ಲ ಕಾಲ್ದೊಳಾಗುತ್ತಾ ಏನೋ ಅಂತ ನೋಡಬೇಕು. ಅಪ್ಪ ಗೈಸ್, ಇವಾಗ ಜಸ್ಟು ಮನೆಗೆ ಬಂದು ನಾವು ಸ್ಕ್ಯಾನಿಂಗ್ ಎಲ್ಲ ಮುಗಿಸ್ಕೊಂಡು. ಸೊ ಸ್ಕ್ಯಾನಿಂಗಲ್ಲಿ ಏನು ಹೇಳಿದ್ರು, ಬೇಬಿ ಎಷ್ಟು ಗ್ರಾಮ್ ಇದೆ, ಏನು ಎತ್ತ ಅನ್ನೋದನ್ನೆಲ್ಲ ನಾನು ಕಂಪ್ಲೀಟಾಗಿ ಹೇಳ್ತೀನಿ. ಸೊ ಇವಾಗ ಜಸ್ಟು ಮನೆಗೆ ಬಂದಿರೋದ್ರಿಂದ ನಾನು ಸ್ವಲ್ಪ ಹೊತ್ತು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ಆ್ಯಂಡ್ 3 ಮಂತ್ ಸ್ಕ್ಯಾನಿಂಗಲ್ಲಿ ನಾನು ಹೋಗಿದ್ದೆ. ಸೊ ನಾನು ನನ್ನ ಫೀಲ್ನ ನಿಮ್ಮ ಹತ್ರ ಎಕ್ಸ್ಪ್ರೆಸ್ ಮಾಡಿದೆ. ಸೊ 5th ಮಂತ್ ಸ್ಕ್ಯಾನಿಂಗಿಗೆ ಸಂಜುನ ಕರ್ಕೊಂಡು ಹೋಗಿರೋದ್ರಿಂದ ಸೊ ಅವ್ರ ಫೀಲ್ನ ಅವರೇ ಎಕ್ಸ್ಪ್ರೆಸ್ ಮಾಡಬೇಕು. ನನ್ನನ್ನು ಬಿಟ್ಟು ಅವರು ಡ್ಯೂಟಿಗೆ ಅರ್ಜೆಂಟಾಗಿ ಹೋಗಬೇಕು ಅಂತ ಹೇಳಿ ಹೋದರು, ಯಾರೋ ಬಂದಿದ್ದಾರೆ ಅಂತ ಹೇಳಿ. ನಾನು ಅದನ್ನು ಫೀಲ್ನ ಅವ್ರ ಹತ್ರನೇ ಕೇಳ್ತೀನಿ. ಅವ್ರಿಗೆ ಏನು ಫೀಲ್ ಆಯಿತು, ಏನು ಎತ್ತ ಅಂತ ಅದನ್ನು ಅವ್ರ ಹತ್ರನೇ ಕೇಳ್ತೀನಿ. ಅವ್ರ ಖುಷಿನ ಅವ್ರು ಹಂಚ್ಕೊಂಡ್ರೆ ಚೆನ್ನಾಗಿರುತ್ತೆ. ಅವರು ಕೂಡ ಬೇಬಿನ ನೋಡಿದ್ರಲ್ವ, ಸೊ ಹಾಗಾಗಿ ಅವರೇ ಹೇಳಿ ಅದನ್ನು. ನಾನು ಅಲ್ಲೇ ಊಟ ಮಾಡ್ಕೊಂಡು ಬಂದೆ ಗೈಸ್. ನನಗಂತೂ ಸಿಕ್ಕಾಪಟ್ಟೆ ಆಗ್ತಾನೇ ಇಲ್ಲ. ಸೊ ಬ್ಯಾಕ್ ಪೇನ್ ಎಲ್ಲ ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿದೆ ಇವಾಗ 5 ಮಂತಿಂದ. ಮುಂಚೆ ಫ್ರೆಂಡ್ಸ್ಗಳು ಹೇಳ್ತಾಯಿದ್ರು ಬೆನ್ನು ನೋವು ಬರುತ್ತೆ, ಕಾಲು ನೋವು ಬರುತ್ತೆ ಅಂತ. ನಾನು ಸುಮ್ಮನೆ ಹೇಳ್ತಾ ಇದ್ದಾರೆ. ಅವ್ರವ್ರಿಗೆ ಹೆಂಗಿರುತ್ತೆ ಅದು ಇನ್ನೊಬ್ರಿಗೆ ಇರೋದಿಲ್ಲ, ಅವ್ರವ್ರ ಸಿಮ್ಟಮ್ ಅವೆಲ್ಲ ಅಂತ ಅಂದ್ಕೊಂಡು ನಾನು ಸುಮ್ಮನಿದ್ದೆ. ಬಟ್ ನನಗೆ ಲೈಟಾಗಿ 5 ಮಂತ್ ಕಂಪ್ಲೀಟ್ ಆದಮೇಲೆ ಸ್ವಲ್ಪ ಬ್ಯಾಕ್ ಪೇನು ಸ್ಟಾರ್ಟ್ ಆಗ್ತಾಯಿದೆ ಲೈಟಾಗಿ. ಸೊ ಇವಾಗ ಅರ್ಥ ಆಯಿತು ಅವ್ರು ಹೇಳಿದ್ದು ನಿಜ ಅಂತ. ಮೋಸ್ಟ್ಲಿ ಕಾಲು ನೋವು ಬರ್ಬೋದೇನೋ ಒಂದು 6-7 ಮಂತಿಗೆ ಅಂತ ಅಂದ್ಕೋತೀನಿ ನಾನು. ಏನೂ ಮಾಡೋದಕ್ಕಾಗಲ್ಲ. ಸೊ ಎಲ್ಲನೂ ಕೂಡ ಅಡ್ಜಸ್ಟ್ ಮಾಡಿಕೊಳ್ಳೇಬೇಕು. ಆ್ಯಂಡ್
ಇನ್ನೊಂದು ಇದನ್ನು ಹೇಳಬೇಕು ನಾನು 3 ಮಂತ್ ಸ್ಕ್ಯಾನಿಂಗಲ್ಲಿ ಬೇಬಿನ ತೋರಿಸ್ತಾರೆ ಅಂತ ಹೇಳಿದಾಗ ಒಂದಷ್ಟು ಜನ ನನಗೆ ಡಿ ಎಮ್ ಮಾಡಿದ್ದೀರಾ. ಏನಂತ ಅಂದರೆ ಬೇಬಿ ಯಾವ ಬೇಬಿ ಅಂತ ಹೇಳ್ತಾರಾ ಅಂತ. ಅಲ್ಲ, ನೀವು ಹೇಳ್ತಾ ಇರೋದು ನೀವು ಸೆನ್ಸ್ ಇದ್ದು ಮಾತಾಡ್ತಿರೋ ಸೆನ್ಸ್ ಇಲ್ಲದೆ ಮಾತಾಡ್ತಿರೋ ನನಗಂತೂ ಗೊತ್ತಿಲ್ಲ. ಅದು ಎಲ್ಲಿ ಯಾವ ಸ್ಕ್ಯಾನಿಂಗಲ್ಲಿ ತಾನೇ ಬೇಬಿನ ಬಾಯ್ ಬೇಬಿ ಗರ್ಲ್ ಬೇಬಿ ಅಂತ ಎಲ್ಲಿ ಮೆನ್ಷನ್ ಮಾಡಿ ಹೇಳ್ತಾರೆ ಹೇಳಿ? ನೀವು ಇನ್ನೂ ಎಲ್ಲೋ 1947 ಇದ್ದೀರಾ ಅಂತ ಅನಿಸುತ್ತೆ. ಸೊ ನೀವು ಅಲ್ಲಿಂದ ಸ್ವಲ್ಪ ಆಚೆ ಬರಬೇಕು. ಇದು 2025. ಬೇಬಿನೆಲ್ಲ ಆ ಥರ ಎಲ್ಲ ತೋರಿಸೋದಿಲ್ಲ. ಸೊ ನೀವು ಅದೇನು ಬುದ್ಧಿ ಇದು ಮಾತಾಡ್ತಿರೋ ಇಲ್ಲದೆ ಮಾತಾಡ್ತಿರೋ ನನಗಂತೂ ಗೊತ್ತಿಲ್ಲ ನಿಜವಾಗ್ಲೂ. ಸೊ ನಾವೆಲ್ಲ ಆ ಥರ ಏನು ಬೇಬಿ ತೋರಿಸ್ತಾರೆ ಅಂತಂದರೆ ಕಣ್ಣು, ಮೂಗು, ತುಟಿ, ಬಾಯಿ ಆ ಥರ ತೋರಿಸ್ತಾರೆ, ಕೈ ಕಾಲು ಅಂತ ಹೇಳಿದ್ದು. ಬಾಯ್ ಗರ್ಲ್ ಅಂತ ತೋರಿಸ್ತಾರೆ ಅಂತ ನಾನು ಹೇಳಿಲ್ಲ. ಸೊ ಮೆನ್ಷನ್ ಮಾಡೇ ಹೇಳಿದ್ದೀನಿ. ನೀವು ವಿಡಿಯೋನ ಪೂರ್ತಿ ನೋಡಿ ನನಗೆ ಡಿ ಎಮ್ ಮಾಡಬೇಕು. ಸುಮ್ಮನೆ ಡಿ ಎಮ್ ಮಾಡ್ತೀರಾ. ನಂಗೆ ನೋಡಿದ ತಕ್ಷಣ ಜಸ್ಟ್ ಸಿಲ್ಲಿ ಅಂತಲೇ ಅನಿಸಿದ್ದು. ಅವ್ರು ಯಾರೋ ಚೈಲ್ಡ್ ಮೈಂಡ್ ಸೆಟ್ ಇರಬೇಕು ಅಂತ ಅಂದ್ಕೊಂಡು ನಾನು ಜಸ್ಟ್ ಅಲ್ಲೇ ಬಿಟ್ಬಿಟ್ಟೆ ಅದನ್ನು. ಸೊ ಹೇಳಬೇಕು ಅಂತ ಅನ್ನಿಸ್ತು. ಸೊ ಹಾಗಾಗಿ ಹೇಳಿದೆ ನಾನು. ನಾವು ಅಂದ್ಕೊಂಡಿರೋ ಪ್ರಕಾರ ಎಲ್ಲೂ ಹೇಳಲ್ಲ ಅಂತಲೇ ನಾವು ಅಂದ್ಕೊಂಡಿರೋದು. ಸೊ ಎಲ್ಲ ನಿಮಗೆ ಆ ಥರ ಹೇಳ್ಬೋದೇನೋ, ಹಾಗಾಗಿ ನೀವು ಆ ಥರ ಡಿ ಎಮ್ ಮಾಡಿದ್ದೀರಾ ಅನಿಸುತ್ತೆ. ನಾನು ಹೋಗಿರೋ ಸ್ಕ್ಯಾನಲ್ಲಿ ಆ ಥರ ಏನೂ ಹೇಳೋದಿಲ್ಲ, ಆ ಥರ ಏನೂ ತೋರಿಸೋದಿಲ್ಲ. ನಮಗೆ ಅದನ್ನು ಬಾಯ್ ಗರ್ಲ್ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಬೇಬಿನ ತೋರಿಸ್ತಾರಲ್ಲ, ನಮ್ಗೆ ಅದೇ ಎಷ್ಟೋ ಖುಷಿ. ಬಟ್ ಸ್ವಲ್ಪ ಪ್ರೈಸು ಹೈ ಇರುತ್ತೆ. ಬಟ್ ಓಕೆ ಫೈನ್, ಯಾಕಂದರೆ ಬೇಬಿ ನೋಡಿರ್ತೀವಲ್ಲ ಆವಾಗ ನಮಗೆ ಆ ಪ್ರೈಸೂ ಕೂಡ ಹೈ ಅಂತ ಫೀಲ್ ಆಗೋದಿಲ್ಲ. ಹಾಗಾಗಿ ತುಂಬ ಖುಷಿ ಆಯಿತು. ಇವತ್ತು ಕೂಡ ಅಷ್ಟೇ, ನಂಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು. ಆ್ಯಂಡ್ ಇನ್ನೊಂದೇನು ಅಂತಂದರೆ, ಹೋದ ಸಲವೂ ಕೂಡ ನಮ್ಮ ಬೇಬಿ ಆ್ಯಕ್ಟಿವಲ್ಲಿತ್ತು, ಈ ಸಲವೂ ಕೂಡ ನನ್ನ ಬೇಬಿ ಆ್ಯಕ್ಟಿವಲ್ಲಿತ್ತು, ಮಲಗಿರಲಿಲ್ಲ. ಸೊ ನಾನು ಅದನ್ನೇ ಫೀಲ್ ಮಾಡ್ತಿದ್ದೆ, ಎಲ್ಲಿ ಮಲ್ಕೊಬಿಟ್ರೆ ಇನ್ನೂ 1 ಅವರ್ ವಾಕ್ ಮಾಡಬೇಕಲ್ಲಪ್ಪ. ನಾನು ಅದನ್ನೇ ದೇವ್ರ ಹತ್ರ ಕೇಳ್ಕೊತಾನೆ ಇದ್ದೆ, ಮಾದಪ್ಪ ಅಂತ. ಸದ್ಯ ನನಗೆ ಸ್ಕ್ಯಾನಿಂಗ್ ಕೂಗಿದ ತಕ್ಷಣ ನನಗೆ ಸ್ಕ್ಯಾನ್ ಬೇಗನೆ ಆಯಿತು. ಅಂದರೆ ಬೇಬಿ ಏನು ಮಲಗಿರಲಿಲ್ಲ ಅಲ್ಲ, ಸೊ ಸ್ಕ್ಯಾನ್ ಬೇಗನೆ ಆಯಿತು. ಬೇಗ ಅವರೆಲ್ಲ ರಿಪೋರ್ಟ್ ಕೊಟ್ಟರು. ಸೊ ನಾವು ಬೇಗ ಹೊರಟು ಬಂದು. ಆ್ಯಂಡ್ ಇನ್ನೊಂದೇನು ಅಂದರೆ, ನಾನು ನಿನ್ನೆನೇ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೆ. ಸೊ ಹಾಗಾಗಿ ನನಗೆ ಬೇಗನೆ ಆಯಿತು. ಆ್ಯಕ್ಚುಲಿ ನಾನು ನಿನ್ನೆ ಹೋಗಬೇಕಿತ್ತು ಹಾಸ್ಪಿಟಲ್ಗೆ. ಸೊ ಅವರು 3 o'clockಗೆ ಕ್ಲೋಸ್ ಆಗಿತ್ತು ಅಂತ ಹೇಳಿದ್ರು ಅಂತ ಹೇಳಿ ಇವತ್ತು ಸ್ಕ್ಯಾನಿಂಗ್ ಹೋಗಿದ್ದು. ಇವತ್ತು ನೀವು ಮಾರ್ನಿಂಗ್ 10 o'clock ಮೇಲೇ ಬನ್ನಿ, ಫಸ್ಟು ಇಲ್ಲ ಸೆಕೆಂಡ್ ನಿಮ್ಮನ್ನೇ ಕಳಿಸ್ತೀನಿ ಅಂತ ಹೇಳಿದ್ರು. ಬಟ್ ನಾನು ಲೇಟಾಗಿ ಹೋಗಿದ್ದರಿಂದ ನನಗೆ ಟೋಕನ್ ಬಂದು 9. ಸೊ ನನ್ನ 2 ಪೇಷಂಟ್ ಆದಮೇಲೆ ನನ್ನನ್ನೇ ಕಳಿಸ್ಕೊಟ್ರು. ಸ್ವಲ್ಪದಷ್ಟೇ ವೆಯ್ಟ್ ಮಾಡಿದ್ದು ನಾನು. ನನಗೇನು ರಿಸ್ಕ್ ಅಂತ ಅನ್ನಿಸ್ಲಿಲ್ಲ. ಬಟ್ 3 ಮಂತ್ ಸ್ಕ್ಯಾನಿಂಗಲ್ಲಿ ಮಾತ್ರ ತುಂಬ ರಿಸ್ಕ್ ಅಂತ ಅನ್ನಿಸ್ತು ನನಗೆ. ಯಾಕಂದರೆ ತುಂಬ ವೆಯ್ಟ್ ಮಾಡಿದೆ ನಾನು. ಯಾಕಂದರೆ ಮುಂಚೆನೇ ಎಲ್ಲ ನೇಮ್ ಬರ್ಸ್ಬಿಟ್ಟಿರ್ತಾರಲ್ಲ. ಸೊ ಹಾಗಾಗಿ ನಾವು ಲೇಟಾಗಿ ಹೋಗೋದ್ರಿಂದ ನಾವು ವೆಯ್ಟ್ ಮಾಡಲೇಬೇಕು. ಹಾಗಾಗಿ ತುಂಬ ವೆಯ್ಟ್ ಮಾಡಿದ್ದೆ ನಾನು. ಬಟ್ ಈ ಸಲ ನಮಗೆ ಏನು ಅನಿಸ್ಲಿಲ್ಲ. ಆ್ಯಂಡ್ ನಾಳೆ ಕೇರ್ ನಗರ್ಗೆ ಹೋಗ್ತಾಯಿದ್ದೀನಿ. ಯಾಕಂದರೆ ಕನ್ಸಲ್ಟೇಷನ್ ಇದೆಯಲ್ಲ, ಡಾಕ್ಟ್ರಿಗೆ ರಿಪೋರ್ಟ್ ಎಲ್ಲ ತೋರಿಸ್ಬೇಕಲ್ಲ. ಸೊ ಹಾಗಾಗಿ ನಾಳೆ ಹೋಗ್ತಾಯಿದ್ದೀನಿ. ಗೊತ್ತಿಲ್ಲ ಅವರು ಟ್ಯಾಬ್ಲೆಟ್ ಚೇಂಜ್ ಮಾಡ್ತಾರಾ ಏನೋ ಅಂತ ಗೊತ್ತಿಲ್ಲ. ಸೊ ಸಂಜೆ ಬಂದಮೇಲೆ ಅವ್ರು ಏನು ಹೇಳ್ತಾರೆ ಅವ್ರ ಫೀಲ್ನ, ಸೊ ಅವಾಗ ವೀಡಿಯೋ ಮಾಡ್ಕೋತೀನಿ ಗೈಸ್. ನಾನಿವಾಗ ತುಂಬ ಟಯರ್ಡ್ ಆಗಿರೋದ್ರಿಂದ ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಸೊ ಆಮೇಲೆ ಸಿಗ್ತೀನಿ. ಎಸ್ ಗೈಸ್, ನಾನು ಇವಾಗ ಜಸ್ಟ್ ತಾನೇ ಎದ್ದೆ. ನಂಗೆ ಸಿಕ್ಕಾಪಟ್ಟೆ ತಲೆ ನೋಯ್ತೈತೆ. ನಾನು ರೆಡ್ ಕಲರ್ ಬಟ್ಟೆ ಹಾಕಿರೋದಕ್ಕೇನೋ ಗೊತ್ತಿಲ್ಲ, ಸೋಕಾದಂಗೆ ಆಗಿಬಿಟ್ಟಿದೆ. ಸೊ ಇವಾಗ ಜಸ್ಟು ಕಡ್ಡಿ ಹಿಡಿ ತೊಗೊಂಡೆ ನಾನು. ಸೊ ಇಲ್ಲಿ ಕಪ್ಪಿಟ್ಟಿದ್ದೀನಿ ಇವಾಗ ನಾನು. ನಿಜವಾಗ್ಲೂ ಆಗಲಿಲ್ಲ, ನನಗೆ ತುಂಬ ಟಯರ್ಡ್ ಫೀಲ್ ಆಗ್ತಾಯಿದೆ. ಸೊ ಇವಾಗ ಎದ್ದೆ ಏನಾದರೂ ತಿನ್ನೋಣ ಅಂದ್ಕೊಂಡೆ. ನಾನು ಬೆಳಿಗ್ಗೆ ಫ್ರಿಜ್ಜಲ್ಲಿ ಬ್ಯಾಲ್ದೆಣ್ಣೆನ ಮಿಕ್ಸ್ ಮಾಡಿ ಇಟ್ಟಿದ್ನಲ್ಲ ಸಕ್ಕರೆ ಜೊತೆ. ಸೊ ಅದನ್ನು ಎತ್ತಿಟ್ಟಿದ್ದೀನಿ, ಕೋಲ್ಡ್ ಎಲ್ಲ ಸ್ವಲ್ಪ ಹೋಗಲಿ, ಅದನ್ನೇ ತಿಂತೀನಿ ನಾನು. ಆ್ಯಂಡ್ ಇನ್ನೊಂದು ನಾನು ನಿಮ್ಮ ಹತ್ರ ಹೇಳಬೇಕು ಅಂತ ಅಂದ್ಕೊಂಡೆ ನಾನು. ಸ್ವಲ್ಪ ಡಿಸ್ಟರ್ಬೆನ್ಸು ಗೈಸ್, ಈಚೆ ಏನೋ ಮಾಡ್ತಾಯಿದ್ದಾರೆ. ಒಂದಷ್ಟು ಜನ ನೀವು ಕನ್ಸೀವು, ನೀವು ಪ್ರೆಗ್ನೆಂಟು, ಹೊಟ್ಟೆನೇ ಇಲ್ಲ ಅಂತ ಕೇಳ್ತಾ ಇದ್ದೀರಾ. ಹೌದು, ಅಂದರೆ ಜಾಸ್ತಿ ಹೊಟ್ಟೆ ಇಲ್ಲ, ಬಟ್ ಹೊಟ್ಟೆ ಇದೆ, ಜಾಸ್ತಿ ಇಲ್ಲ ಅಷ್ಟೇ. ನಾರ್ಮಲ್ ಪ್ರೆಗ್ನೆಂಟಿಗೆ ಹೆಂಗಿರುತ್ತೋ ಸೊ ಅವ್ರ ಥರ ಇಲ್ಲ, ಅವ್ರಿಗಿನ್ನ ಸ್ವಲ್ಪ ಕಮ್ಮಿ ಇದೆ ಅಷ್ಟೇ. ಬಟ್ ಹೊಟ್ಟೆಲಿ ಮಗು ಇದೆ. ಆ್ಯಂಡ್ ಇನ್ನೊಂದೇನು ಅಂತಂದರೆ, ನಂಗೆ ಮುಂಚೆಯಿಂದನೂ ಕೂಡ ಅಷ್ಟೇ, ನಂಗೆ ಹೊಟ್ಟೆನ ಅಂದರೆ ಬೇರೆಯವ್ರ ಥರ ಬೊಜ್ಜು ಆ ಥರ ಎಲ್ಲ ಇಲ್ಲ. ನಾನು ತುಂಬ ಸಣ್ಣ ಇರೋದ್ರಿಂದ ಹೇಳಿ ನನಗೆ ಹೊಟ್ಟೆ ತುಂಬ ಫ್ಲ್ಯಾಟಾಗೇ ಇದ್ದಿದ್ದು. ಸೊ ಹಾಗಾಗಿ ನನಗೆ ಹೊಟ್ಟೆ ಬಂದಿದ್ರೂ ಕೂಡ ಜನಕ್ಕೆ ಗೊತ್ತಾಗ್ತಿಲ್ಲ. ಬಟ್ ನನಗೆ ಗೊತ್ತಾಗ್ತಿದೆ, ಜನಕ್ಕೆ ಗೊತ್ತಾಗ್ತಿಲ್ಲ ಅಷ್ಟೇ. ಸೊ ಜನಕ್ಕೆ ಗೊತ್ತಾಗಬೇಕು ಅಂದರೆ ನನ್ನ ಪ್ರಕಾರ ಒಂದು 6-7 ತಿಂಗಳು ಆಗಬೇಕು ಅನಿಸುತ್ತೆ. ಆ್ಯಂಡ್ ಇನ್ನೊಂದು, ಒಂದಷ್ಟು ಜನ ಏನು ಅನ್ಕೊಬಿಟ್ಟಿದ್ದಾರೆ ಅಂತಂದರೆ, ಹೊಟ್ಟೆ ದಪ್ಪ ಇದ್ದರೆ ಮಗು ತುಂಬ ಚೆನ್ನಾಗಿರುತ್ತೆ, ಏನೊಂದು 2.5 kg 3 kg 3.5 kg ಇರುತ್ತೆ. ಹೊಟ್ಟೆ ಸಣ್ಣ ಇದ್ದರೆ ಮಗು ಬೆಳವಣಿಗೆನೇ ಆಗಿರಲ್ಲ ಅಂತ ತುಂಬ ಜನ ಅಂದ್ಕೊಂಡಿರ್ತೀರ. ಅದು ತಪ್ಪು ನೀವು ಅಂದ್ಕೊಂಡಿರೋದು. ಯಾಕಂದರೆ ಬೇಬಿಗೆ ಎಷ್ಟು ಸ್ಪೇಸ್ ಬೇಕೋ ಅಷ್ಟೇ ಅದು ತೊಗೊಂಡು ಬೆಳವಣಿಗೆ ಆಗೋದು. ಜಾಸ್ತಿ ಸ್ಪೇಸ್ ಏನು ತೊಗೊಳ್ಳೋದಿಲ್ಲ. ಸೊ ಅದಕ್ಕೆ ಎಷ್ಟು ಸ್ಪೇಸ್ ಬೇಕೋ ಅಷ್ಟೇ ತೊಗೊಳುತ್ತೆ. ಸೊ
ನಿಮಗೆ ಮುಂಚೆನೇ ಬಜ್ಜಿರೋದ್ರಿಂದ ನೀವು ನಾರ್ಮಲ್ ಟೈಮಲ್ಲೇ ಒಂದೂವರೆ ತಿಂಗಳು 2 ತಿಂಗಳು ಪ್ರೆಗ್ನೆಂಟ್ ಥರ ನೀವು ಕಾಣಿಸ್ತೀರ, ಅಂದರೆ ಬಜ್ಜಿರುತ್ತೆ. ಸೊ ಹಾಗಾಗಿ ನಿಮಗೆ ನೀವು ಕನ್ಸೀವ್ ಆದಾಗ ಅದು ಇನ್ನೂ ಹೊಟ್ಟೆ ಮುಂದೆ ಬರುತ್ತೆ. ಹಾಗಾಗಿ ನಿಮ್ಮನ್ನ ಕನ್ಸಿಡರ್ ಮಾಡ್ಬೋದು ಪ್ರೆಗ್ನೆಂಟ್ ಅಂತ. ಬಟ್ ನಮಗೆ ಬೊಜ್ಜೆ ಇಲ್ದಿರೋ ಕಾರಣ ನಮ್ಗೆ ಹೊಟ್ಟೆ ಏನು ಅಷ್ಟು ಮುಂದೆ ಬಂದಂಗೆ ಏನು ಅನಿಸಲ್ಲ. ಸೊ ನನಗೂ ಕೂಡ ಎಲ್ಲ ಬೇಬಿ ಬೆಳವಣಿಗೆ ಆಗಿಲ್ಲ ಅಂತ ಹೇಳೋದು ಕೇಳಿ ನನಗೂ ಸ್ವಲ್ಪ ಭಯ ಆಯಿತು ಸ್ಟಾರ್ಟಿಂಗು. ಸೊ ನಾನು ಕೂಡ ಡಾಕ್ಟರ್ನ ಕೇಳಿದೆ ಸ್ಕ್ಯಾನಿಂಗ್ ಹೋಗಿದ್ದಾಗ 3 ಮಂತ್ ಸ್ಕ್ಯಾನಿಂಗಲ್ಲಿ. ಡಾಕ್ಟರ್, ನನ್ನ ಬೇಬಿ ನೋಡಿದ್ರೆ ಇಷ್ಟು ಆ್ಯಕ್ಟಿವ್ ಆಗಿದೆ, ಬಟ್ ನನಗೆ ಬಂಪೇ ಇಲ್ವಲ್ಲ ಅಂತ ಕೇಳಿದಾಗ ಅವ್ರು ಹೇಳಿದ್ರು, ಯಾರು ಹೇಳಿದ್ದು 3 ಮಂತ್ಗೆಲ್ಲ ಬಂಪ್ ಅಂದ್ಬಿಡುತ್ತೆ ಅಷ್ಟೊಂದು ಅಂತ, ನಿಮ್ಗೆ ಓಕೆ ಇವಾಗಿರೋದು 5 ಮಂತ್ ತುಂಬಿದ ಮೇಲೆ ಎಲ್ರಿಗೂ ಕೂಡ ಬಂಪ್ ಬರೋದು. ಕೆಲವೊಬ್ಬೊಬ್ಬರು ದಪ್ಪ ಇರೋರಿಗೆ ಆಲ್ರೆಡಿ ಹೊಟ್ಟೆ ಇರುತ್ತೆ. ಸೊ ನೀವು ಸ್ಲಿಮ್ ಆಗಿರೋದ್ರಿಂದ ನಿಮಗೆ ಯಾವುದೇ ರೀತಿಯಾದಂಥ ಫ್ಯಾಟ್ ಇಲ್ಲ, ಹಾಗಾಗಿ ನಿಮ್ಗೆ ಹಂಗೆ ಅನಿಸುತ್ತೆ ಅಷ್ಟೇ, ನೀವು ಯಾವುದಕ್ಕೂ ತಲೆ ಕೆಡಿಸ್ಕೊಬೇಡಿ ಅಂತ ಹೇಳಿದ್ರು. ಸೊ ಅವತ್ತಿಂದ ಇವತ್ತಿನವರೆಗೂ ಕೂಡ ತುಂಬ ಜನ ಈಗಲೂ ಕೇಳ್ತಾರೆ, ಏನು 5 ತಿಂಗಳ ಹೊಟ್ಟೆನೇ ಇಲ್ಲ ಅಂತ. ನಾನು ತಲೆನೇ ಕೆಡಿಸ್ಕೊಳ್ಳಲ್ಲ. ನನಗೆ ಇಂಪಾರ್ಟೆಂಟ್ ಬಂದು ನನ್ನ ಬೇಬಿ ಚೆನ್ನಾಗಿರೋದು. ಸೊ ನನಗೆ ಬೇಕಾಗಿರೋದು ಬೇಬಿ ಹಾರ್ಟ್ ಬೀಟು, ಬೇಬಿ ವೆಯ್ಟು, ಬೇಬಿ ಚೆನ್ನಾಗಿ ಗ್ರೋತ್ ಆಗ್ತಿದೆಯಾ, ಸೊ ಅಷ್ಟೇ ನನಗೆ ಬೇಕಾಗಿರೋದು. ಆ್ಯಂಡ್ ಮೇಯ್ನ್ ಇಂಪಾರ್ಟೆಂಟ್ ಬೇಬಿ ಮೂಮೆಂಟ್ಸು. ಸೊ ನನಗೆ 4 ತಿಂಗಳು ತುಂಬುದಾಗಲೇ ನನಗೆ ಚೆನ್ನಾಗಿ ಮೂಮೆಂಟ್ಸ್ ಗೊತ್ತಾಗ್ಬಿಡ್ತು. ಅಂದರೆ 3 ಮುಕ್ಕಾಲು ಹತ್ತತ್ರ ಆಗಲೇ ಗೊತ್ತಾಗ್ಬಿಡ್ತು ನನಗೆ ಮೂಮೆಂಟು. ಸೊ ಅಲ್ಲಿಂದ ಇಲ್ಲಿವರೆಗೂ ಪ್ರತಿದಿನ ಮೂಮೆಂಟ್ಸ್ ಗೊತ್ತಾಗ್ತಿದೆ. ಹಾಗಾಗಿ ಮೂಮೆಂಟ್ಸೇ ಮೇಯ್ನ್ ಇಂಪಾರ್ಟೆಂಟು. ನಾವು ಅದನ್ನಷ್ಟೇ ಕನ್ಸಿಡರ್ ಮಾಡಬೇಕು. ಜನ ಮಾತಾಡ್ತಾರಲ್ಲ, ಅದನ್ನೆಲ್ಲ ನಾವು ತಲೆಯಲ್ಲಿ ಇಟ್ಕೊಂಡು ಕೂತ್ಕೊಂಡ್ರೆ ಬಿ ಬಂದು ನಾವೇನೇ ಹುಷಾರು ತಪ್ಪಿ ನಮಗೇನೆ ಏನಾರು ಹೆಚ್ಚು ಕಮ್ಮಿ ಆಗಿಬಿಡುತ್ತೆ. ಹಾಗಾಗಿ ನೀವೇನಾದ್ರು ಪ್ರೆಗ್ನೆಂಟ್ ಇದ್ದು ನಿಮಗೂ ಸೇಮ್ ಹೊಟ್ಟೆ ನಂತರನೇ ಇದ್ದರೆ, ನಿಮಗೂ ಈ ಥರ ಅಕ್ಕಪಕ್ಕ ಹೇಳೋರು ಇರ್ತಾರೆ ಹೊಟ್ಟೆ ಕಮ್ಮಿ ಬೆಳವಣಿಗೆ ಇಲ್ಲ ಅಂತ. ಸೊ ನೀವು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಲೇಬೇಡಿ. ಸೊ ನೀವು ಅಷ್ಟೇ ನಂತರನೇ ಚೆಕ್ ಮಾಡ್ಕೊಳ್ಳಿ. ಯಾವಾಗ ಅವರೇನಾದರೂ ನಿಮಗೆ ಆ ಥರ ಹೇಳ್ತಾ ಇದ್ದರೆ, ಬಂದು ಬೇಬಿ ಮೂಮೆಂಟ್ಸು, ಬೇಬಿ ವೆಯ್ಟು, ಬೇಬಿ ಹಾರ್ಟ್ ಬೀಟು, ಇವು 3 ಚೆನ್ನಾಗಿದ್ದರೆ ಬೇಬಿ ಆರಾಮ್ಸಾಗಿ ಚೆನ್ನಾಗಿರುತ್ತೆ. ಸೊ ನಿಮಗೆ ನೀವು ಮಂತ್ ಚೆಕಪ್ಗೆ ಹೋದಾಗ ಮತ್ತು ಸ್ಕ್ಯಾನಿಂಗಿಗೆ ಹೋದಾಗ ಡಾಕ್ಟರ್ ಹೇಳ್ತಾ ಇರ್ತಾರೆ ನಿಮಗೆ ಬೇಬಿ ಚೆನ್ನಾಗಿದೆ ಅಂತ. ಅಷ್ಟನ್ನಷ್ಟೇ ನೀವು ಕನ್ಸಿಡರ್ ಮಾಡ್ಕೊಳ್ಳಿ. ಜನದ ಮಾತಿಗೆ ನೀವು ಕೂಡ ತಲೆ ಕೆಡಿಸ್ಕೊಬೇಡಿ. ಸೊ ನಂತರ ಸ್ವಲ್ಪ ಸ್ಟ್ರಾಂಗಾಗಿರಿ, ಸರಿ ಹೋಗುತ್ತೆ. ಇದನ್ನು ಹೇಳಬೇಕು ಅಂತ ಅಂದ್ಕೊಂಡೆ. ಸೊ 5 ಮಂತ್ ಮೇಲೆ ಹೊಟ್ಟೆ ಬರುತ್ತೆ ಅಂತ ಡಾಕ್ಟರ್ ಹೇಳಿದರು. ಹೌದು ನಿಜ, ನನಗೆ ಇವಾಗ 5 ಮಂತ್ ತುಂಬ ಬರ್ತಾಯಿದೆ. ಇನ್ನೂ 1 ವೀಕ್ ಅನ್ನಂಗೆ ನನಗೆ ಹೊಟ್ಟೆ ಕಾಣಿಸೋದಕ್ಕೆ ಸ್ವಲ್ಪ ಸ್ಟಾರ್ಟ್ ಆಗಿರೋದು. ಬಟ್ ಹಂಗೂ ಜನ ಹೊಟ್ಟೆನೇ ಇಲ್ಲ 5 ಮಂತು ಅಂತಾರೆ. ಏನು ಮಾಡೋದಕ್ಕೆ, ನನಗೆ ಹೊಟ್ಟೆ ಇಲ್ಲ ಅಂತಾರೆ, ಓಕೆ ಫೈನ್. ನಮ್ಮ ಅಕ್ಕನಿಗೂ ಕೂಡ ಹೊಟ್ಟೆ ಇಲ್ಲ ಏನು ಪ್ರೆಗ್ನೆಂಟಾ ಅಂತ ಕೇಳ್ತಾರಂತೆ. ಸೊ ಏನು ಜನದ ಕಣ್ಣಿಗೆ ಏನು ಹೇಳಬೇಕು ಅಂತ ಗೊತ್ತಿಲ್ಲ. ಸೊ ಅವ್ರು ಹಂಗಿದ್ರು ಮಾತಾಡ್ತಾರೆ, ಹಿಂಗಿದ್ರು ಮಾತಾಡ್ತಾರೆ. ಹೊಟ್ಟೆ ಇಲ್ಲ ಅಂದರೆ ಮಗು ಬೆಳವಣಿಗೆನೇ ಆಗಿಲ್ಲ ಅಂತ ಒಂದೇ ಸಲ ಅವರೇ ಡಾಕ್ಟರ್ ಥರ ಸ್ಕ್ಯಾನ್ ಮಾಡಿ ಹೇಳಿಬಿಡ್ತಾರೆ. ಅದೇ ಏನಾದರೂ ಹೊಟ್ಟೆ ಇದೆ ಅಂತಂದರೆ, ಬೇಬಿ ಒಂದು 2.5 kg 3.5 kg ಇರುತ್ತಪ್ಪ ಅಂತ ಅವರೇ ಸ್ಕ್ಯಾನ್ ಮಾಡ್ಕೊಬಿಡ್ತಾರೆ ತಲೆಯಲ್ಲಿ ಕಣ್ಣಲ್ಲಿ ಹಾಗೇ. ಹಾಗಾಗಿ ನೀವು ಕೂಡ ತಲೆ ಕೆಡಿಸ್ಕೊಬಿಡಿ. ಸೊ ನಾನು ಕೂಡ ತಲೆ ಕೆಡಿಸ್ಕೊತಿಲ್ಲ ಅದ್ರ ಬಗ್ಗೆ. ಆ್ಯಂಡ್ ಓಕೆ ಗೈಸ್, ಸಂಜು ಕಾಲ್ ಮಾಡಿದೆ ಇವಾಗ ಜಸ್ಟು ನಾನು. ಸೊ ಸಂಜು ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ಅವ್ರು ಬಂದ ಮೇಲೆ ಸಿಗ್ತೀನಿ ಗೈಸ್ ನಾನು. ಎಸ್ ಗೈಸ್, ಇವಾಗ ಸಂಜು ಜಸ್ಟು ಮನೆಗೆ ಬಂದರು. ಸೊ ಹೇಳಿದ್ನಲ್ಲ ನಿಮಗೆ 5 ಮಂತ್ ಸ್ಕ್ಯಾನಿಂಗ್ನ ಫೀಲ್ ಅವರೇ ಎಕ್ಸ್ಪ್ರೆಸ್ ಮಾಡ್ತಾರೆ ಅಂತ. ಸೊ ನಿಂಗೆ ಏನು ಅನಿಸ್ತು ಸಂಜು, ನೀನು ಅಲ್ಲಿ ಪಾಪು ನೋಡ್ದಲ್ಲ ಸ್ಕ್ಯಾನಿಂಗ್ ಹತ್ರ? ಹೊಸ ಎಕ್ಸ್ಪೀರಿಯೆನ್ಸ್ ಆಯಿತು. ಫಸ್ಟ್ ಟೈಮ್ ನಾನು ಈ ಥರ ಎಲ್ಲ ನೋಡಿದ್ದು. ನಾನು 3 ಮಂತ್ ಸ್ಕ್ಯಾನಿಂಗು ಬರಲಿಲ್ಲ, ಇದು 5 ಮಂತ್ ಸ್ಕ್ಯಾನಿಂಗೇ ಹೋಗಿದ್ದು. ತುಂಬ ಖುಷಿ ಆಯಿತು. ಹೌದು, 3 ಮಂತ್ ಸ್ಕ್ಯಾನಿಂಗ್ಗೆ ಬರಲಿಲ್ಲ ಅಂತ ತುಂಬ ಫೀಲ್ ಮಾಡ್ಕೋತಿದ್ದ. ಸೊ 5 ಮಂತ್ ಸ್ಕ್ಯಾನಿಂಗಲ್ಲಿ ಪಾಪು ನೋಡ್ದ. ನೀನು ಪಾಪು ನೋಡ್ದಲ್ಲ, ಏನು ಅನ್ನಿಸ್ತು ಅಂತ ಕೇಳಿದ್ದೆ. ಏನಾಯಿತು, ತುಂಬ ಖುಷಿ ಆಯಿತು. ಆ್ಯಂಡ್ ನಾನು ವೆಯ್ಟ್ ಎಲ್ಲ ಹೇಳ್ತೀನಿ ಅಂತ ಹೇಳಿದ್ನಲ್ಲ. ಸೊ ಬೇಬಿದು ನೀನು ತೋರಿಸು ಲಾಸ್ಟು. 5 ಮಂತ್ದು. ಸೊ ಈ ಥರ ರಿಪೋರ್ಟ್ ಕೊಟ್ಟಿದ್ದಾರೆ. ಇದರಲ್ಲಿ 3 ಮಂತಲ್ಲಿ ಪಾಪು ಕಾಣಿಸುತ್ತಲ್ಲ, ಆ ಥರ ಅಷ್ಟೊಂದೇನು ಕಾಣಿಸಲ್ಲ. ಇದು ಒಳಗಡೆ ಪಾರ್ಟ್ಗಳನ್ನ ಅವರು ಸ್ಕ್ಯಾನ್ ಮಾಡಿ ಹೇಳೋದು. ಸೊ ಹಾಗಾಗಿ ಅಷ್ಟು ಏನು ಕಾಣಲ್ಲ. 3 ಮಂತ್ ಸ್ಕ್ಯಾನಲ್ಲಿ ಬೇಬಿ ಫೇಸೇ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ಅದನ್ನು ರಿಪೋರ್ಟ್ ತೋರಿಸೇ ಇಲ್ಲ ನಿಮಗೆ, ಸ್ಕ್ಯಾನಿಂಗ್ ರಿಪೋರ್ಟ್ನ. ಸೊ ಈ ರೀತಿ ಇರುತ್ತೆ. ಆ್ಯಂಡ್ ಬೇಬಿ ವೆಯ್ಟ್ ಬಂದು ನಾರ್ಮಲ್ ಆಗಿದೆ. 5 ಮಂತ್ ಬೇಬಿ ಏನು ವೆಯ್ಟ್ ಇರಬೇಕು ಅಷ್ಟು ವೆಯ್ಟ್ ಇದೆ. 300 ಗ್ರಾಮ್ ಮೇಲೆ 500 ಗ್ರಾಮ್ ಒಳಗೇನೋ ಇರಬೇಕಂತೆ. ಸೊ ಅದ್ರ ಒಳಗೇನೆ ನನಗೂ ಕೂಡ ಇದೆ, ನಾರ್ಮಲ್ ಆಗಿದೆ ಬೇಬಿ. ಬಟ್ ನಾನು ವೆಯ್ಟ್ ಆಗಬೇಕು ಅಂತ ಹೇಳಿದ್ರು ಡಾಕ್ಟರು. ಸಂಜೆ ಡಾಕ್ಟರ್ ಅಲ್ಲೇ ಏನು ಹೇಳಿದ್ರು ಚೆನ್ನಾಗಿ ತಿನ್ನಬೇಕು ಅಂತ. ಅಲ್ಲೇ ನನಗೆ ಹೇಳಿದ್ರು ನಾನು ಚೆನ್ನಾಗಿ ತಿನ್ನಬೇಕು ಅಂತ.
ಸೊ ಅವರು ಚೆನ್ನಾಗಿ ತಿನ್ನಿ ಅಂತ ಹೇಳಿದ್ರಿಂದ ನನಗೆ ಬೇಬಿ ಏನು ವೆಯ್ಟ್ ಕಮ್ಮಿ ಆಯಿತೋ ಏನು ಅಂತ ಫುಲ್ ಗಾಬರಿ ಆಯ್ತೈತೆ. ಸೊ ವೀಡಿಯೋಸ್ಗಳಲ್ಲೆಲ್ಲ ನೋಡಿದ್ದೀನಿ. ನಾಳೆ ದಿವಸ ಡಾಕ್ಟರ್ ಹತ್ರ ಕನ್ಸಲ್ಟೇಷನ್ಗೆ ಹೋಗ್ತೀನಲ್ಲ, ಸೊ ನಾಳೆ ಅವ್ರು ಹೇಳ್ತಾರೆ ಏನು ಎತ್ತ ಅಂತ, ಅವಾಗ ಗೊತ್ತಾಗುತ್ತೆ. ಬಟ್ ಒಟ್ನಲ್ಲಿ ಓಕೆ ವೆಯ್ಟು ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ವೀಡಿಯೋಸ್ ಅಷ್ಟು ನೋಡಿದೆ, ಮತ್ತು ನನ್ನ ಫ್ರೆಂಡ್ಗೆಲ್ಲ ವೆಯ್ಟು ಅವರು ಕೂಡ ಹೇಳಿದ್ರಲ್ಲ, ಫ್ರೆಂಡ್ ಬೇಬಿ ಅವ್ರಿಗೆಲ್ಲ, ಸೊ ಸರಿ ಅಂತ ಅನ್ನಿಸ್ತಿದೆ. ಸೊ ನೋಡೋಣ ನಾಳೆ ಏನು ಹೇಳ್ತಾರೆ ಡಾಕ್ಟರು ಅಂತ. ನಾನು ಅಲ್ಲೇ ಇವ್ರನ್ನೂ ಕೇಳಿದೆ, ಸ್ಕ್ಯಾನಿಂಗ್ ಅವ್ರೂ, ಅಂದರೆ ಏನಾದರೂ ಪ್ರಾಬ್ಲಮ್ ಇದೆಯಾ, ವೆಯ್ಟ್ ಕಮ್ಮಿನಾ ಅಂತ. ಅಂದರೆ ಆ ರೀತಿ ಎಲ್ಲ ಏನೂ ಇಲ್ಲ, ಓಕೆ, ಬಟ್ ಇನ್ನೂ ಚೆನ್ನಾಗಿ ತಿನ್ನು ಡೆಲಿವರಿ ಟೈಮ್ ಗಂಟ, ಇನ್ನೂ ಸ್ವಲ್ಪ ನೀನು ವೆಯ್ಟ್ ಗೇನ್ ಆಗು ಅಂತ ಹೇಳಿದ್ದಾರೆ. ಸೊ ನೋಡೋಣ ನಾಳೆ ದಿವಸ ಡಾಕ್ಟರ್ ಏನು ಹೇಳ್ತಾರೆ, ಸೊ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ಓಕೆ ಗೈಸ್, ಇವಾಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಲವ್ ಯು ಆಲ್. ಬಾಯ್. ಸೇ ಬಾಯ್.